ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರಿಪಲ್ ಕ್ರೋಶ ಕಂಬ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಲಾಕ್ ಮಾಡೋದು ಹಾಗೆ ಚೈನ್ಗಳನ್ನು ಮತ್ತು ಡಬಲ್ ಕ್ರೋಶ ಕಂಬನ ತೋರಿಸ್ಕೊಟ್ಟಿದ್ದೆ ಲಾಸ್ಟ್ 2 ವಿಡಿಯೋದಲ್ಲಿ. ಇವತ್ತು ನಾನು ತ್ರಿಬಲ್ ಕ್ರೋಶ ಕಂಬನ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ನೋಡಿ 6 ಎಳೆ ದಾರನ ಗಂಟಕ್ಕೆ ಇಟ್ಕೊಂಡಿದ್ದೀನಿ. 6 ಎಳೆ ದಾರನ ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಫಸ್ಟ್ ಬೇಸಿಕ್ ಕ್ಲಾಸ್ 1ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ನೀಡಲ್ ಬಂದು 0.75 mm ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ನೀಡಲ್ನ ಚುಚ್ಚಿ ಈ ಥರ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಗೆ ಯಾವ ಥರ ಮಾಡ್ಕೋಬೇಕಂತ ತೋರಿಸಿದ್ದೀನಿ ಆಲ್ರೆಡಿ. ಯಾವಾಗಲೂ ಸೀರೆಗೆ ಹಾಕುವಾಗ ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ನ ಮಾಡ್ಕೊಳ್ಳಿ, ಯಾಕಂದರೆ ಟೈಟಾಗಿ ಕೂಡುತ್ತೆ, ಬಿಚ್ಕೊಳ್ಳೋದಿಲ್ಲ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಸಾರಿ ಲಾಕ್ ಮಾಡ್ಕೊಂಡ್ಬಿಡಿ ಸೀರೆಗೆ ಮಾಡ್ಕೊಳ್ಳುವಾಗ. ಇವಾಗ ಚೈನ್ಗಳನ್ನು ಹಾಕಬೇಕು. ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕಂದ್ರೆ ಮೊದಲು ಚೈನ್ನ ಮಾಡ್ಕೊಳ್ಳೋಣ. ಮೊದಲು ನೋಡಿ 3 ಚೈನ್ಗಳನ್ನು ಹಾಕ್ತೀನಿ. ಓಕೆ, 3 ಚೈನ್ ಹಾಕಿ ಇದನ್ನು ನೋಡಿ ಈ ಥರ ಸ್ಟ್ರೇಟಾಗಿ ಇಟ್ಕೋಬೇಕು. ಇಟ್ಕೊಂಡು ಈ ನೀಡಲ್ನ ಬಟ್ಟೆಗೆ ಚುಚ್ಚಿ ಈ ದಾರನ ಮೇಲೆ ತರಬೇಕು. ಇವಾಗ ಸೂಜಿ ಮೇಲೆ 2 ದಾರ ಬಂದಿದೆ. ಈ ದಾರನ ಇದರ 2 ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. 2 ಲೂಪ್ ಬಂದಿರುತ್ತಲ್ಲ ಅದ್ರ ಒಳಗಡೆ. ಮತ್ತೆ ಚೈನ್ಗಳನ್ನು ಹಾಕ್ಕೋತೀನಿ. ಇವಾಗ ನಾನು 6 ಚೈನ್ಸ್ ಹಾಕ್ತೀನಿ. 6 ಚೈನ್ಗಳನ್ನು ಹಾಕಿ ಚೈನ್ ಹಾಕೋದು ನಿಮಗೆ ಆಲ್ರೆಡಿ ಪರ್ಫೆಕ್ಟ್ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಓಕೆ ನೋಡಿ, 6 ಚೈನ್ ಹಾಕಿ ನಾನು ಸ್ಟ್ರೇಟಾಗಿ ಇಟ್ಕೊಂಡಿಲ್ಲ, ಸ್ವಲ್ಪ ಒಳಗಡೆಗೆ ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೋತೀನಿ. ಚೈನ್ ಹಾಕೋದು ಹಾಗೆ ಡಬಲ್ ಕ್ರೋಶ ಕಂಬ ಯಾವ ಥರ ಮಾಡಬೇಕಂತ ತೋರಿಸಿದ್ದೀನಿ. ನಿಮಗೆ ಪರ್ಫೆಕ್ಟ್ ಆಗಿದೆ ಅನ್ಕೋತೀನಿ. ಹಾಗಾಗಿ ಇವತ್ತು ನಾನು ಟ್ರಿಪಲ್ ಕ್ರೋಶ ಕಂಬನ ತೋರಿಸ್ತಿದ್ದೀನಿ. ಓಕೆ, ಇವಾಗ ಮತ್ತೆ 3 ಚೈನ್ ಮಾಡಿಕೊಂಡೆ. ಇದನ್ನು ಇವಾಗ ಸ್ಟ್ರೇಟಾಗಿ ಇಟ್ಕೋತೀನಿ. ಮತ್ತು ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಈ 2 ಲೂಪಿಂದ ಈ ದಾರನ ಹೊರಗಡೆ ತೆಗೆದರೆ ಲಾಕ್ ಆಗುತ್ತೆ. ಓಕೆ ನೋಡಿ, 6 ಚೈನ್ ಹಾಕಿದ್ದೀವಲ್ಲ, ಇದ್ರ ಒಳಗಡೆ ನಾವು ಟ್ರಿಪಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇವಾಗ ನೋಡಿ, ನಾನು 2 ಆರ್ಚ್ ಹಾಕಲಿಕ್ಕೆ ನಾನು ಚೈನ್ಗಳನ್ನು ಹಾಕ್ತಿದ್ದೀನಿ. 2 ಆರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತೆ 3 ಚೈನ್ ಹಾಕ್ಕೊಂಡು ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಈ ಥರ ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೋತೀನಿ. ಓಕೆ, 3 ಚೈನ ನಾನು 2 ಟೈಮ್ಸ್ ಹಾಕಿದ್ದೀನಿ. ಇವಾಗ ಮತ್ತೆ 6 ಚೈನ್ಸ್ ಹಾಕ್ತೀನಿ. ನೋಡಿ, ಫಾಸ್ಟಾಗಿ ತೋರಿಸ್ತಿದ್ದೀನಿ. ಚೈನ್ ನಿಮಗೆ ಹಾಕಲಿಕ್ಕೆ ಬಂದರೆ ಸಾಕು, ಅದಾದಮೇಲೆ ನೀವೇ ಫಾಸ್ಟಾಗಿ ಮಾಡ್ಕೋತೀರಾ. ಇವಾಗ ಈ 6 ಚೈನ್ನ ನಾನು ಒಳಗಡೆಗೆ ಲಾಕ್ ಮಾಡ್ಕೋತಿದ್ದೀನಿ. ಒಂದು 10 ಕ್ಲಾಸ್ ತೋರಿಸ್ತೀನಿ ನಾನು. ಅಷ್ಟರ ಒಳಗಡೆ ನೀವು ಫುಲ್ ಸೀರೆ ಕುಚ್ಚು ಹಾಕೋದನ್ನು ಪರ್ಫೆಕ್ಟಾಗಿ ಕಲಿಬೋದು ಫ್ರೆಂಡ್ಸ್. ಬ್ರೈಡಲ್ ಸೀರೆ ಕುಚ್ಚು ಕೂಡ ನೀವು ಈಸಿಯಾಗಿ ಹಾಕೋಬೋದು. ಆ ಥರ ತೋರಿಸ್ಕೊಡ್ತಿದ್ದೀನಿ. ಓನ್ಲಿ ಒಂದು 10 ಕ್ಲಾಸ್ ಮಾತ್ರ ಹಾಕ್ತಿದ್ದೀನಿ. 10 ದಿನಗಳ ಒಳಗಡೆ ನೀವು ಸೀರೆ ಕುಚ್ಚನ್ನು ಪರ್ಫೆಕ್ಟಾಗಿ ಕಲಿಬೋದು. ನೋಡಿ, ಇವಾಗ ಮತ್ತೆ 3 ಚೈನ್ ಹಾಕಿದೆ ನಾನು. 3 ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿದ ಮೇಲೆ ಇವಾಗ 2 ಚೈನ್ಗಳನ್ನು ಹಾಕಿ ಈ ಥ್ರೆಡ್ನ ನಾನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೋಡಿ, ಈ 6 ಚೈನ್ ಗ್ಯಾಪಲ್ಲಿ ಆರ್ಚನ್ನ ಮಾಡಿ ತೋರಿಸ್ತೀನಿ. ಈ 10 ಕ್ಲಾಸ್ಗಳನ್ನು ನೀವು ಮಿಸ್ ಮಾಡದೆ ನೋಡಿ, ಹಾಗೆ ಸ್ಕಿಪ್ ಮಾಡದೆ ನೋಡಿ, ಸೀರೆ ಕುಚ್ಚನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೋಬೋದು. ಈ ಥರ ಸುತ್ಕೋಬೇಕು. ಈ ಲೆಫ್ಟ್ ಹ್ಯಾಂಡ್ಗೆ ಈ ಥರ ಬೆರಳಿಗೆ ಸುತ್ತಕೊಂಡು ಈ ಥರ ಬ್ಯಾಲೆನ್ಸ್ ಮಾಡಿ ಈ 2 ಲಾಕ್ಗಳ ಮಧ್ಯೆ ಈ ನೀಡಲ್ನ ಹಾಕಿ ಈ ದಾರನ ತರ್ತೀನಿ. ಈಗ ನಾನು ಆರ್ಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಇಲ್ಲಿಂದನೇ ನಾನು ಡೈರೆಕ್ಟಾಗಿ ಆರ್ಚ್ ಮಾಡ್ಕೋತೀನಿ. ಇಲ್ಲಿ ನಾನು ಯಾವುದೇ ಕುಚ್ಚು ಹಾಕಲಿಕ್ಕೆ ಪ್ಲೇಸ್ನ ಬಿಡ್ತಾ ಇಲ್ಲ. ಓನ್ಲಿ ನಿಮಗೆ ಟ್ರಿಪಲ್ ಕ್ರೋಶ ಕಂಬ ಯಾವ ಥರ ಮಾಡಬೇಕಂತ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ 2 ಸಾರಿ ಈ ಥರ ಥ್ರೆಡ್ನ ಸುತ್ಕೊಳ್ಳಿ. ಈ 6 ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕಬೇಕು. ಈ ದಾರನ ಮೇಲೆ ತಂದರೆ ನೋಡಿ, ಸೂಜಿ ಮೇಲೆ 4 ದಾರ ಬಂತು. ಇವಾಗ ಮೊದಲು 2 ದಾರನ 1 ಮಾಡ್ಕೊಂಡು ಬಿಡಬೇಕು. ಓಕೆ, ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಟ್ರಿಪಲ್ ಕ್ರೋಶ ಕಂಬ ರೆಡಿ ಆಯಿತು. ತುಂಬಾ ಈಸಿಯಾಗಿದೆ. ನೀವು ಸ್ವಲ್ಪ ನಿಧಾನಕ್ಕೆ ಸೂಕ್ಷ್ಮವಾಗಿ
ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಮತ್ತೆ 2 ಸರಿ ಸುತ್ತಕೊಂಡೆ, ಮತ್ತೆ ಈ ನೀಡಲ್ನ ಈ 6 ಚೈನ್ ಗ್ಯಾಪಲ್ಲಿ ಹಾಕಿ ದಾರನ ತಂದೆ. ಸೂಜಿ ಮೇಲೆ 4 ದಾರ ಬಂದಿದೆ. ಎರಡು ದಾರನ 1 ಮಾಡ್ಕೋತೀನಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ಓಕೆ, 2 ಟ್ರಿಪಲ್ ಕ್ರೋಶೆ ಕಂಬ ಆಯಿತು. ಮತ್ತು ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. 6 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕ್ಕೊಳ್ಳಿ. ಈ ದಾರನ ಮೇಲೆ ತರಬೇಕು. 2 ದಾರನ 1 ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ, ನೀವು ಪ್ರತಿಯೊಂದು ಕಂಬನ ಒಂದೇ ಸಮವಾಗಿ ಬರೋ ಥರ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರ್ಚ್ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕಂಬ ಕೂಡ ಒಂದೇ ಸಮವಾಗಿ ಬರಬೇಕು. ಅದು ಡಬಲ್ ಕ್ರೋಶೆ ಕಂಬ ಆಗಿರ್ಬೋದು, ತ್ರಿಬಲ್ ಕ್ರೋಶೆ ಕಂಬ ಆಗಿರ್ಬೋದು, ಒಂದೇ ಸಮವಾಗಿ ಬರೋ ಥರ ನೀವು ಮಾಡ್ಕೊಳ್ಳಿ. ಆರ್ಚ್ ಹಾಕುವಾಗ ಥ್ರೆಡ್ ಖಾಲಿ ಆಗುತ್ತಲ್ಲ, ಅಂದರೆ ಇಲ್ಲಿ ಟೈಟ್ ಆಗುತ್ತಲ್ಲ ಬೆರಳಿಗೆ, ಅದನ್ನು ಯಾವ ಥರ ಬಿಟ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಇಲ್ಲಿ ನಾವೀಗ ಆರ್ಚ್ ಹಾಕಿದಾಗೆಲ್ಲ ಈ ಕಡೆ ಥ್ರೆಡ್ ಬರ್ತಿರುತ್ತೆ, ಇಲ್ಲಿ ಬೆರಳಿಗೆ ಸುತ್ತಕೊಂಡಿರೋದು ಥ್ರೆಡ್ ಖಾಲಿ ಆಗ್ತಿರುತ್ತೆ. 1 ರೌಂಡನ್ನು ನಾವು ಬಿಟ್ಕೋಬೇಕು ಈ ಥರ, ಮತ್ತೆ ಸುತ್ಕೋಬೇಕು. ಇಲ್ಲಿ ಮತ್ತೆ ಥ್ರೆಡ್ ಖಾಲಿ ಆಗುತ್ತೆ. ಆವಾಗ ಮತ್ತೆ ನಾವು ಒಂದು 2 ಸುತ್ತು ಬಿಟ್ಕೊಂಡು ಮತ್ತೆ ಥ್ರೆಡ್ನ ನಾವು ಆ ಬೆರಳಿಗೆ ಸುತ್ಕೋಬೇಕು. ನೋಡಿ, ಈ ಥರ ಬಿಟ್ಕೋಬೇಕು. ಮತ್ತು ಸೂಜಿ ಮೇಲೆ 2 ಸರಿ ಥ್ರೆಡ್ನ ಸುತ್ಕೋತೀನಿ. ನೋಡಿ, ಈ ಥರ ಬಿಟ್ಕೊಂಡು ಈ ಕಡೆ ದಾರನ ಬರುತ್ತೆ. ಆವಾಗ 2 ಸರಿ ಸುತ್ಕೊಂಡ್ಮೇಲೆ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇವಾಗ ನಾನು ಕಂಬಗಳನ್ನ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ತೋರಿಸಿದ್ದೀನಿ, ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ತ್ರಿಬಲ್ ಕ್ರೋಶೆ ಕಂಬ ಅಂದರೆ ಯಾವ ಥರ ಮಾಡ್ಕೋಬೇಕಂತ ಇದು ಮಾತ್ರ ನೆನಪಲ್ಲಿರಲಿ. ಪ್ರತಿಯೊಂದು ಕಂಬ ಒಂದೇ ಸಮವಾಗಿ ಬರಲಿ. ಹಾಗೆ ಇನ್ನೊಂದೇನೆಂದರೆ, ಒಂದು ಆರ್ಚ್ಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಆ ಸೀರೆ ಪೂರ್ತಿ ಆಗೋವರೆಗೂ ನಾವು ಸೇಮ್ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಇರಲಿ, ತ್ರಿಬಲ್ ಕ್ರೋಶೆ ಕಂಬ ಇರಲಿ, ಒಂದೇ ಕೌಂಟಿಂಗ್ ಇರಬೇಕು. ಸ್ಟಾರ್ಟಿಂಗ್ ನಾವು 12 ಕಂಬ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಆ ಸೀರೆ ಕಂಪ್ಲೀಟ್ ಆಗೋವರೆಗೂ ನಾವು 12 ಕಂಬಗಳನ್ನೇ ಮಾಡ್ಕೋಬೇಕು. 11, 12 ಅಥವಾ ಇನ್ನೂ ಕಡಿಮೆ ಹೆಚ್ಚು ಮಾಡಿಕೊಂಡ್ರೆ ಆರ್ಚ್ಗಳು ಒಂದೇ ಸಮ ಬರೋದಿಲ್ಲ, ಹೆಚ್ಚು ಕಡಿಮೆ ಕಾಣಿಸುತ್ತೆ, ಡಿಸೈನ್ ಕೂಡ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನೀವು ಒಂದೇ ಸಮವಾಗಿ ಹಾಗೆ ಸೇಮ್ ಕೌಂಟಿಂಗಲ್ಲಿ ನೀವು ಕಂಬಗಳನ್ನು ಮಾಡ್ಕೋಬೇಕು. ಓಕೆ, ಈ 6 ಚೈನ್ ಗ್ಯಾಪಲ್ಲಿ ನಾನು 12 ಕಂಬ ಮಾಡಿ ತೋರಿಸಿದ್ದೀನಿ ನಿಮಗೆ. ನೋಡಿ, 12 ಕಂಬ ಆಗಿದೆ. ಇದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೋಬೇಕು. ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಇದ್ರ ಒಳಗಡೆಗೆ ನಾನು ಈ ನೀಡಲ್ನ ಹಾಕ್ತೀನಿ. ಹಾಕಿ ಈ ದಾರನ ಮೇಲೆ ತರ್ತೀನಿ. ಮೇಲೆ ತಂದು ಈಗ ಸೂಜಿ ಮೇಲೆ 2 ದಾರ ಬಂದಿದೆ. ಈ ದಾರನ ಈ 2 ಲೂಪಿಂದ ಒಳಗಡೆ ಎಳ್ಕೊಂಡ್ರೆ ಲಾಕ್ ಆಯಿತು. ನೋಡಿ, ಈ ಥರ ಬಂದಿದೆ. ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಈಸಿಯಾಗಿ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಸ್ಟಿಪ್ಪಾಗಿ ನೀಟಾಗಿ ಕೂಡುತ್ತೆ. ಇವಾಗ ಇಲ್ಲಿಂದನೇ ನಾನು ಡೈರೆಕ್ಟಾಗಿ ಇನ್ನೊಂದು ಆರ್ಚನ ಮಾಡಿ ತೋರಿಸ್ತೀನಿ. ಇಲ್ಲಿ ಯಾವುದೇ ನಾನು ಕುಚ್ಚು ಹಾಕಲಿಕ್ಕೆ ಚೈನ್ಗಳನ್ನು ಬಿಟ್ಟಿಲ್ಲ. ಡೈರೆಕ್ಟಾಗಿ ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಸೂಜಿ ಮೇಲೆ 2 ಸರಿ ಸುತ್ಕೊಳ್ಳೋಣ ಇಲ್ಲಿಂದನೇ. ನೆಕ್ಸ್ಟ್ 6 ಚೈನ್ ಇದೆಯಲ್ಲ, ಅದ್ರ ಒಳಗಡೆಗೆ ನೀಡಲ್ನ ಹಾಕ್ತೀನಿ. ಈ ದಾರನ ಮೇಲೆ ತಂದು 2 ದಾರನ 1 ಮಾಡ್ತೀನಿ. ನೆಕ್ಸ್ಟ್ 2 ದಾರನ 1 ಮಾಡ್ತೀನಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ಅರ್ಥ ಆಯಿತು ಅನ್ಕೋತೀನಿ ನಿಮಗೆ ತ್ರಿಬಲ್ ಕ್ರೋಶೆ ಕಂಬ ಯಾವ ಥರ ಮಾಡಬೇಕಂತ. ಮತ್ತೆ ಸೂಜಿ ಮೇಲೆ 2 ಟೈಮ್ಸ್ ಥ್ರೆಡ್ ಸುತ್ಕೋಬೇಕು. ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ. ಓಕೆ, ಇದೇ ಥರ ನಾವು ಆ 6 ಚೈನ್ ಗ್ಯಾಪ್ ಇರುತ್ತಲ್ಲ, ಅದು ಫಿಲ್ ಆಗೋವರೆಗೂ ನಾವು ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇವತ್ತು ನಾನು ಓನ್ಲಿ ತ್ರಿಬಲ್ ಕ್ರೋಶೆ ಕಂಬ ತೋರಿಸಿದ್ದೀನಿ. ನೆಕ್ಸ್ಟ್ 4th ಕ್ಲಾಸಲ್ಲಿ ನಾನು ಬೀಡ್ಸ್ಗಳನ್ನು ಯಾವ ಥರ ಹಾಕಬೇಕು ಥ್ರೆಡ್ಗೆ ಹಾಕಿ ಒಂದು ಸಿಂಪಲ್ಲಾಗಿ ಒಂದೇ ಲೈನಲ್ಲಿ ನಿಮಗೆ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಲೈನ್ ಕುಚ್ಚು ಹಾಗೆ ಬೀಡ್ ಹಾಕಿ ತೋರಿಸ್ಕೊಡ್ತಿದ್ದೀನಿ ಯಾವ ಥರ ಹಾಕಬೇಕಂತ. ಇಲ್ಲೂ ಕೂಡ ನಾನು 12 ಕಂಬಗಳನ್ನು ಮಾಡ್ಕೋತೀನಿ.
ನೋಡಿ ಇಲ್ಲಿ ಕೂಡ ಸೇಮ್ 12 ಕಂಬ ಮಾಡಿಕೊಂಡೆ, ಒಂದೇ ಸಮವಾಗಿ ಬಂದಿದೆ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬ ಕೂಡ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಕಲಿಬೇಕಂದರೆ ಈ ಥರ ಮಾಡಿ ಕಲೀರಿ. ನೀವು ಸೀರೆಗೆ ಹಾಕ್ತಾಯಿದ್ರೆ ಕುಚ್ಚು ಹಾಕಲಿಕ್ಕೆ ಸ್ಪೇಸು ಆ ಥರ ಬಿಟ್ಕೊಂಡು ಮಾಡ್ಕೋಬೋದು. ಇದನ್ನು ಇವಾಗ ಲಾಸ್ಟಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ 1-2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹಾಗೆ ಕಟ್ ಮಾಡ್ಕೋಬಾರ್ದು, 2 ಅಥವಾ 3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ದಾರನ ಈ ಥರ ಮೇಲೆ ಎಳ್ಕೊಂಡ್ರೆ ಅದು ಟೈಟಾಗಿ ಲಾಕ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಇದನ್ನು ಇಲ್ಲಿ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ ಇದ್ದರೆ ಅದ್ರ ಒಳಗಡೆ ಹಾಕಿ ಕಟ್ಕೋಬೋದು. ಒಂದು ವೇಳೆ ನಾವೀಗ ಕುಚ್ಚು ಹಾಕೋಕ್ಕೆ ಪ್ಲೇಸ್ ಇಲ್ಲ ಅಂದರೆ ಇಲ್ಲಿ ಆರ್ಚ್ ಅಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಕಂಬನೂ ಒಂದೇ ಸಮವಾಗಿ ಮಾಡ್ಕೊಳ್ಳಿ, ನೀವು ಈಸಿಯಾಗಿ ಕಲಿಬೋದು. ಇವಾಗ ಸ್ಟಾರ್ಟಿಂಗಿಂದನೇ ನೀವು ಒಂದೇ ಸಮವಾಗಿ ಮಾಡ್ಕೊಳ್ಳೋದು ಕಲಿತ್ರೆ ನಿಮಗೆ ಈಸಿಯಾಗಿ ನೀವು ಹಾಗೆ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನೋಡಿ ಇದನ್ನು ಇಲ್ಲಿ ಗಮ್ ಹಚ್ಚಿ ತೋರಿಸ್ತೀನಿ ನಿಮಗೆ. ಕುಚ್ಚಿದ್ರೆ ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೋದು. ನಾನಿಲ್ಲಿ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ನ ಬಿಟ್ಟಿಲ್ಲ, ಹಾಗಾಗಿ ಇದಕ್ಕೆ ಗಮ್ ಹಚ್ಚಿ ತೋರಿಸ್ತಿದ್ದೀನಿ ನೋಡಿ. ಇದಕ್ಕೆ ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಓಕೆ ನೋಡಿ ಈ ಥರ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಟ್ರಿಪಲ್ ಕ್ರೋಶೆ ಕಂಬ ಯಾವ ಥರ ಹಾಕಬೇಕು ಅಂತ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನು ನಿಮಗೆ ಯಾವ ಥರ ತಿಳಿಸ್ಕೊಡ್ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾವುದೆಲ್ಲ ನಿಮಗೆ ಡಿಫಿಕಲ್ಟ್ ಇರುತ್ತೋ ಕೇಳಿ, ನಾನು ಮೆಸೇಜಲ್ಲಿ ತಿಳಿಸ್ತೀನಿ ನಿಮಗೆ. ಕಮೆಂಟ್ ಮಾಡಿ ನನಗೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಕಲಿತಾ ಇದ್ದರೆ ಟ್ರಿಪಲ್ ಕ್ರೋಶೆ ಕಂಬನ ಟ್ರೈ ಮಾಡಿ. ನೆಕ್ಸ್ಟ್ ನಾನು 4th ಕ್ಲಾಸಲ್ಲಿ ನಾನು ಬೀಡ್ಸ್ಗಳನ್ನು ಹಾಕಿ ಒಂದು ಸಿಂಪಲ್ ಕುಚ್ಚು ತೋರಿಸ್ಕೊಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋನ ಕೂಡ ನೋಡ್ಕೊಳ್ಳಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.